ನೋಡ್ತಾ ಇರ್ಬೋದು ಸ್ನೇಹಿತರೆ, ಯಾವ ರೀತಿಯಲ್ಲಿ ಒಂದು ಹಳ್ಳಿಯ ಸೊಗಡಲ್ಲಿ ರೈತರು ದನಗಳನ್ನು ಸಾಕಿ ತಂದು ಯಾವ ರೀತಿಯಲ್ಲಿ ಒಂದು ಅರೇಂಜ್ಮೆಂಟ್ನ ಮಾಡಿ ಕಟ್ತಾರೆ ಅಂತ. ಎಲ್ಲರೂ ನಾವು ಅಂದ್ಕೊಂಡಂಗೆ ಆಗಲ್ಲ. ಆದರೆ ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ. ಆದರೂ ಬಡವರಾಗಿದ್ದರೂ ಕೂಡ, ರೈತರಾಗಿದ್ದರೂ ಕೂಡ ನಮ್ಮ ದನಗಳು ಈ ಮಟ್ಟಕ್ಕೆ ಇರಬೇಕು ಅಂತ ಈ ವರ್ಷ ಕೆಲವರು ಕನಸುಗಳನ್ನ ಕಂಡಿದ್ದಾರೆ. ಹಾಗಾಗಿ ನೋಡ್ತಾ ಇರ್ಬೋದು, ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಭಾರಿ ದನಗಳ ಜಾತ್ರೆ ಏರ್ಪಟ್ಟಿದ್ದು ತುಂಬ ಒಂದು ಖುಷಿ ಕೊಡ್ತಾಯಿದೆ. ಈ ವರ್ಷ 2025 ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ಇದೇ ಥರ ಇರುತ್ತಾ, ದನಗಳು ಸಿಗ್ತಾವ ಇಲ್ವಾ ಅನ್ನೋದು. ನೋಡ್ತಾ ಇರ್ಬೋದು, ಆ ಅಲಂಕಾರಗಳು, ಆ ಲೈಟಿಂಗ್ಸು ನೋಡ್ಬೋದು. ಆಪೋಸಿಟಲ್ಲಿ ಕೂಡ ಒಂಥರ ವಿಜೃಂಭಣೆಯಿಂದ ಇದೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಏನು ಜನ ಆಲ್ರೆಡಿ ಜಾತ್ರೆಯಲ್ಲಿ ಮುಳುಗ್ತಾ ಇದ್ದಾರೆ. ಎಲ್ಲ ಪ್ಯಾಂಡಲ್ಗಳು ರೆಡಿಯಾಗವೆ. ಇರೋಬರೋರೆಲ್ಲ ಟಾರ್ಪಲ್ಗಳು ಕವಚ್ಕೊಂಡವ್ರೆ. ಇವರೆಲ್ಲ ಕಡಿಮೆ ದುಡ್ಡಿರೋರು, ಜಾಸ್ತಿ ದುಡ್ಡಿರೋರೆಲ್ಲ ಬಡ ವ್ಯಕ್ತಿಗಳು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಘಾಟಿ ಜಾತ್ರೆ ಸ್ಟಾರ್ಟ್ ಆಗಿದೆ 2 ದಿವಸದಿಂದ. ಸೊ ಯಾರ್ಯಾರು ರೈತರುಗಳು ದನ ತಗೋತೀರಾ, ದನ ಸಾಕಿದ್ದೀರಾ, ಅವರು ತಗೊಳ್ಳೋರು ಆಗ್ಬೋದು ಅಥವಾ ಕೊಡೋರೇ ಆಗ್ಬೋದು. ಯಾರಾದರೂ ಬಂದು ತಗೊಳ್ಳೋಂಗಿದ್ರೆ ರೈತರುಗಳು ಬಂದು ತೊಗೋಬೋದು. ಸೊ ಎಲ್ಲ ನೋಡಿ, ಇವೆಲ್ಲ ರೈತರ ಮನೆ ದನಗಳೇನೆ. ಇವು ಸಣ್ಣ ಪುಟ್ಟವು ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಅಲ್ಲಿ ಏನಕ್ಕೆ ರಾತ್ರಿ ಹೊತ್ತು ವೀಡಿಯೋ ಮಾಡಿರ್ತೀವಿ ಅಂದರೆ, ಜನಗಳಿಗೆ ಸೈಲೆಂಟಾಗಿರುತ್ತೆ, ನೀಟಾಗಿ ಕೇಳಿಸುತ್ತೆ, ಜೊತೆಗೆ ಜನಗಳ ಒಂದು ಗಲಿಬಿಲಿ ಇರಲ್ಲ, ಆರಾಮಾಗಿರ್ತದೆ ಅನ್ನೋ ಒಂದು ಕಾರಣಕ್ಕೆ ವಿಡಿಯೋ ಮಾಡ್ತಾಯಿದ್ದೀವಿ. ನೋಡ್ತಾ ಇರ್ಬೋದು. ಹಂಗಾಗಿ ಸೊ ಯಾರಾದರೂ ಬರ್ತಕ್ಕಂಥ ರೈತರು, ಇಲ್ಲಿಂದ ಲೊಕೇಶನ್ ಹಾಕಿರ್ತೀನಿ, ಬಂದು ಗ್ರೂಪ್ಗಳಲ್ಲೂ ಕೂಡ ಬಿಟ್ಟಿರ್ತೀನಿ, ಲೊಕೇಶನ್ ಎಲ್ಲ ಆ್ಯಡ್ ಮಾಡಿ ಬಂದು ಹೋಗಿ ಒಂದು ದೊಡ್ಡ ಮೊತ್ತದಲ್ಲಿ ಜಾತ್ರೆ ಕಟ್ಟಿರ್ತಕ್ಕಂಥದ್ದು. ತುಂಬ ಒಂದು ಖುಷಿಯಾಗುತ್ತೆ. ಹಂಗಾಗಿ ನೋಡ್ತಾ ಇರ್ಬೋದು. ನೋಡಿ, ಒಂದು ಜೊತೆ ನಾವು ಎಬ್ಬರಿಸಿದ್ವಿ, 4 ಕಲ್ಲಂತೆ, 2 4 ಕಲ್ಲು ತುಂಬ ಚೆನ್ನಾಗವೆ. ತುಂಬ ಒಂದು ಖುಷಿ ಆಯಿತು ಎತ್ತುಗಳನ್ನು ನೋಡಿದಾಗ. ನೋಡ್ತಾ ಇರ್ಬೋದು. ನೋಡ್ತಾ ಇರ್ಬೋದು, ಇವೆಲ್ಲ ಸಾಹುಕಾರ ಎತ್ತುಗಳ್ರಿ. ಸಾಹುಕಾರ ಎತ್ತುಗಳಾಗಿರೋದ್ರಿಂದ ಬಡವ್ರು ತಗೊಳ್ಳೋದು ಕಷ್ಟ, ಸಾಹುಕಾರಗಳೇ ತಗೋಬೇಕು. ಯಾಕೆಂದರೆ ಇಷ್ಟು ದೊಡ್ಡ ಪೆಂಡಾಲು, ಇಷ್ಟು ಫಂಕ್ಷನ್ನು, ಇಷ್ಟು ದೊಡ್ಡ ಮಟ್ಟಕ್ಕೆ ನಮ್ಮ ಕೈಲಿ ಆಗಲ್ಲ. ಹೀಗಾಗಿ ನೋಡ್ತಾ ಇರ್ಬೋದು, ದೊಡ್ಡ ಮಟ್ಟದ ದನ. ನೋಡ್ತಾ ಇರ್ಬೋದು, ಯಾರೋ ಪುಣ್ಯದ ಕಲ್ಲಂಗಡಿ ಹಣ್ಣು ಕೊಯ್ದು ಮಡಗಿದ್ದ, ಪಾಪ ಮಲ್ಕೊಬಿಟ್ಟವನೆ. ನನಗೆ ಅಂತ ಮಡಗಿದ್ದೆ, ನಾನು ಅದಕ್ಕೆ ತಿನ್ಕೊಬಿಡ್ತೀನಿ. ನೋಡ್ತಾ ಇರ್ಬೋದು, ಇವೆಲ್ಲ ಬಡವ್ರ ಮನೆ, ರೈತರ ಮನೆ ದನ ಇವು. ಯಾರಾದರೂ ತಗೊಳ್ಳೋರು ದಯವಿಟ್ಟು ಬಂದು ಇಂಥವು ತಗೊಳ್ಳಿ, ಸರಿನಾ? ನೋಡಿ, ಇವೆಲ್ಲ ರೈತರ ಮನೆ ದನ ರೀ. ರೈತರ ಮನೆ ದನನೇ ಅದಕ್ಕೊಂದು ಇದು